ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಗೈಸ್, ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಎಲ್ಲರಿಗೂ ಮೊದಲನೇದಾಗಿ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಇಬ್ಬರು ಕಡೆಯಿಂದ. ನೀನು ಹೇಳು. ಸೊ ಗೈಸ್, ಎಲ್ಲರಿಗೂ ಹ್ಯಾಪಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿರಿ. ಸೊ ಗೈಸ್, ನಮ್ಮ ಮನೇಲಿ ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ, ಹಾಗೆ ವರಲಕ್ಷ್ಮಿನ ಕೂರಿಸಿಲ್ಲ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ, ನಾರ್ಮಲಾಗಿ ಪೂಜೆ ಮಾಡಿದ್ದೀವಿ. ಸೊ ಇವಾಗ ರಾಜು ಅವರು ಆಲ್ರೆಡಿ ಕೆಲಸದಿಂದ ಇವಾಗ ಬಂದಿದ್ದಾರೆ. ಟೈಮ್ ಆಗಿದೆ ಅಂತ ನೀನೇ ಕಂಟಿನ್ಯೂ ಮಾಡು, ಮತ್ತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮಾತಾಡು. ಸೊ ಗೈಸ್, ಏನಿಲ್ಲ, ಆಮೇಲೆ ಬಂದು ಸಿಗ್ತೀನಿ ಗೈಸ್. ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಾರ್ಮಲಾಗೆ ಪೂಜೆ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಬಂದರೆ ನಮ್ಮ ಬಾಸ್. ಗೈಸ್, ನಾವು ಯಾವಾಗಾದರೂ ಪೂಜೆ ಮಾಡಲಿ ನಮ್ಮ ಬಾಸ್ಗೆ ನಾವು ಹಾರನೇ ಹಾಕೋದು. ನಾರ್ಮಲಾಗಿ ಪೂಜೆ ಮಾಡಿದ್ರು ಅಷ್ಟೇ, ಹಬ್ಬ ಬಂದರೂ ಕೂಡ ಅಷ್ಟೇ ಹಾರನೇ ಹಾಕೋದು. ನಮ್ಮ ಬಾಸ್ ಅಂದರೆ ನಮಗೆ ತುಂಬ ಇಷ್ಟ. ಸೊ ಅದಕ್ಕೇ ನಾವು ಹಾರ ಹಾಕ್ತೀವಿ. ಗೈಸ್, ನಾವು ಯಾವುದೇ ರೀತಿ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ. ಹಾಗೆ ವರಲಕ್ಷ್ಮಿನೂ ಕೂಡ ಕೂರಿಸಿಲ್ಲ. ಸೊ ನಾನು ಹುಟ್ಟಿದಾಗಿಂದ ನನಗೆ ಬುದ್ಧಿ ಬಂದಾಗ ಇದುವರೆಗೂ ನಮ್ಮ ಮಮ್ಮಿ ಮನೆಯಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿಲ್ಲ. ಹಾಗೆ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಅಷ್ಟೇ ಯಾವುದೇ ತರಹ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಿಲ್ಲ. ಹಾಗೆ ವರಲಕ್ಷ್ಮಿನ ಕೂಡ ಕೂರಿಸಿಲ್ಲ. ಸೊ ಅದಕ್ಕೆ ನಾನು ಕೂಡ ನಮ್ಮ ಮನೆಯಲ್ಲಿ ನಾನು ಕೂಡ ನಾರ್ಮಲಾಗಿ ಪೂಜೆ ಮಾಡಿದ್ದೀನಿ. ಅಚ್ಚುಕಟ್ಟಾಗಿ ವರಲಕ್ಷ್ಮಿ ಹಬ್ಬಗೆ ಸ್ಪೆಷಲ್ ಅಡುಗೆ ಮಾಡಿದ್ದೀನಿ. ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಗೈಸ್ ನೋಡಿ, ರಾಜು ಅವ್ರಿಗೆ ಹಪ್ಪಳ ಇಷ್ಟ ಅಂತ ಹೇಳಿ ಹಪ್ಪಳ ಮತ್ತು ಬ್ಯಾಟನ್ನ ಸುಣಿಸಿದ್ದೀನಿ. ಇಲ್ಲಿ ಬಂದರೆ ಪಾಯಸ ಮಾಡಿದ್ದೀನಿ, ಹಾಗೆ ವೈಟ್ ರೈಸ್ ಮಾಡಿದ್ದೀನಿ, ಮತ್ತು ಇಲ್ಲಿ ತರಕಾರಿ ಸಾಂಬಾರು ಮಾಡಿದ್ದೀನಿ. ಸೊ ಗೈಸ್, ನೀವೇ ನೋಡಿದ್ರಲ್ಲ ನಮ್ಮ ಮನೆ ವರಲಕ್ಷ್ಮಿ ಹಬ್ಬದ ಸ್ಪೆಷಲ್ ಊಟ ಅದೇನೆ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾರೆಲ್ಲ ವರಲಕ್ಷ್ಮಿನ ಕೂರಿಸಿದ್ದೀರಾ? ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಡಿ. ಹಾಗೆ ಏನು ಅಡುಗೆ ಸ್ಪೆಷಲ್ ಮಾಡಿದ್ದೀರ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಇವಾಗ ರಾಜು ಅವರು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಕೆಲಸದಿಂದ ಬಂದು. ಸೊ ರಾಜು ಅವರು ಬಂದ ಮೇಲೆ ಸಿಗುವ. ಓಕೆ, ಬಾಯ್ ಬಾಯ್, ಕೀಪ್ ವಾಚಿಂಗ್. ಸೊ ಗಾಯ್ಸ್, ತುಂಬ ಬೇಜಾರಾಗ್ತಿದೆ. ಯಾಕಪ್ಪ ಅಂದರೆ ರಾಜು ಅವರು ಇವತ್ತು ಮನೆ ಇರಲಿಲ್ಲ. ಸೊ ಅದಕ್ಕೆ ಹಬ್ಬದಲ್ಲೂ ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ತುಂಬ ಬೇಜಾರಾಗ್ತಿದೆ ಗೈಸ್. ಅವರಿಗೆ ಏನೇ ಹಬ್ಬ ಬಂದರೂ, ಏನೇ ಫೆಸ್ಟಿವಲ್ ಬಂದರೂ, ಏನೇ ಫಂಕ್ಷನ್ ಇದ್ದರೂ ಕೂಡ ಅವರಿಗೆ ರಜೆ ಇಲ್ಲ. ಯಾಕಪ್ಪ ಅಂದರೆ ಅದು ಗೌರ್ಮೆಂಟ್ ಜಾಬ್ಗಿಂತ ಹೆಚ್ಚು ಜಾಬ್ ಅದು. ಸೊ ಅದಕ್ಕೇ ಯಪ್ಪ, ನನಗಂತೂ ತುಂಬ ಬೇಜಾರಾಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜೀವನ ನಡೆಸಲೇಬೇಕು ಅಂದರೆ ಹೋಗಲೇಬೇಕು, ಏನೇ ಬಂದರೂ ಕೂಡ. ಸೊ ಅವ್ರು ಬಂದ ಮೇಲೇ ಸಿಗುವ. ಓಕೆ, ಬಾಯ್. ಅಲ್ಲಿ ತನಕ ಕೀಪ್ ವಾಚಿಂಗ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಗೊತ್ತು. ಬೆಳಗ್ಗೆಯಿಂದ ನಾನು ಮಿಸ್ ಆಗಿರ್ತೀರ ಅನ್ಕೊತೀನಿ ನಾನು. ಸೊ ಗೈಸ್, ಇವಾಗ ತಾನೇ ಕೆಲಸದಿಂದ ಬಂದೆ. ಸೊ ಗೈಸ್, ಪೂಜೆ ಎಲ್ಲ ಮಾಡಿವ್ರೆ. ಸೊ ನೋಡ್ಬೋದು ನೀವೇ ಯಾವ ಥರ ಪೂಜೆ ಮಾಡೋರಂತ. ಇಲ್ಲಿ ತನ್ನವ್ರು ಕಾಣಿಸ್ತಾನೆ ಇಲ್ಲ ಗೈಸ್. ಇಲ್ಲಿ ಮಲಗಿಬಿಟ್ಟವ್ರೆ. ಅಮ್ಮೋ ಯಾಕೆ ಮಲಗಿಬಿಟ್ಟಿದೆ? ಅವಾಗೆ ನೆಗಡಿ ಬಂದರೆ ಮಲಗಿಬಿಡ್ತೀರಾ? ಫೀವರ್ ಬಂದಂಗೆ ನೆಗಡಿ ಆಯ್ತಿದ್ದಲ್ಲಿ ಹೋಗ್ಲಿ, ಹಾಸ್ಪಿಟ್ಲ್ ಹೋಗೋಣ. ಈ ಟೈಮಲ್ಲಿ ಯಾರಿರ್ತಾರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ? ನೆಗಡಿ ಆಯ್ತು, ಕರ್ಕೊಂಡು ಹೋಗ್ತೀನಿ. ಬೇಡ. ಅಲ್ಲ ಗಾಯ್ಸ್, ಚೆನ್ನಾಗಿ ಐಸ್ ಕ್ರೀಮ್ ತಿಂದಿರ್ತಾರೆ, ಅದಕ್ಕೋಸ್ಕರ ನೆಗಡಿ ಇಲ್ಲ. ಮನೇಲಿ ಬಂದು ಎಲ್ಲ ನೆಂದಿರ್ತಾರೆ, ಅದಕ್ಕೋಸ್ಕರ ನೆಗಡಿ ಬಂದಿರ್ಬೋದು. ಸರಿ ಆಯ್ತು, ಇದ್ದಲ್ಲಿ ಹೋಗ್ಲಿ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಲಗಿದ್ದಾರೆ ತಡ್ಡಿ ಬೇರು. ಸರಿ ಆಯ್ತು, ಮಲ್ಕೊ. ಸೊ ಗೈಸ್, ಎಲ್ಲರೂ ಊಟ ಮಾಡಿ ಎಲ್ಲ ಚೆನ್ನಾಗಿ ಮಲಗಿದ್ದಾರೆ ಅನ್ಕೊತೀನಿ. ನೋಡೋಣ ಟೈಮ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ ಗೈಸ್. ಟೈಮು 11:30 ಆಗಿದೆ. ಇವಾಗ ತಾನೇ ಕೆಲಸ ಮುಗೀತು, ಇವಾಗ ತಾನೇ ಬಂದೆ. ಸೊ ನೀವೇ ನೋಡ್ದು ಊಟ ಎಲ್ಲ ಮಾಡಿಟ್ಟವ್ರೆ. ಸೊ ತೋರಿಸಿರ್ಬೋದು ಅನ್ಕೊತೀನಿ, ನಾನು ಒಂದ್ಸಲಿ ತೋರಿಸ್ತೀನಿ. ಇದು ಪಾಯಸ, ವೈಟ್ ರೈಸು, ಹಪ್ಪಳ. ಸೊ ಗೈಸ್, ನಿಮ್ಮ ಮನೆಯಲ್ಲಿ ನೀವೆಲ್ಲ ಸ್ಪೆಷಲ್ ಮಾಡಿರ್ತೀರ ಅನ್ಕೊತೀನಿ.
ಸರಿ ಆಯ್ತು, ಎದ್ದೆಲ್ಲ ಮಾತಾಡುವಂತೆ. ಏನು ಹೇಳಿ? ಚೆನ್ನಾಗಿ ನಿದ್ದೆ ಹೊಡಿತಾ ಇದೀಯಾ? ನಿದ್ದೆ ಅಲ್ಲ ಮಾವ, ನೆಗಡಿ ಬಂದ್ಬಿಟ್ಟೈತಲ್ಲ, ಹ್ಞೂ. ಅದಕ್ಕೇನೆ ಆಗ್ತಾ ಇಲ್ಲ ನನಗೆ. ಬೆಳಗ್ಗೆ ಬೇಗ ಎದ್ಬಿಟ್ಟಲ್ಲ, ಹ್ಞೂ. ಅದಕ್ಕೇನೆ ಆಗ್ತಾ ಇಲ್ಲ. ತಲೆ ಸರಿಯಾಗಿ ಒಣಗಿಸ್ಕೊಂಡಿರ್ಲಿಲ್ಲ, ಹ್ಞೂ. ಅದಕ್ಕೆ ತಲೆನೋವು ಬರ್ತಿದೆ. ಸರಿ ಹೋಗ್ಲಿ, ಮಾತ್ರೆ ಆದರೂ ಹಾಕೊತೀಯಾ? ಬೇಡ, ಹಾಕ್ಕೊಂಡಿದ್ದೀನಲ್ಲ ನೋಡಿ, ಇಲ್ಲೇ ಐತೆ ಟ್ಯಾಬ್ಲೆಟ್. ಹಾಕ್ಕೊಂಡೆ ಎತ್ತು ಬಿಸಾಕ್ಬಿಟ್ಟ? ಇಲ್ಲ ಭಾವ, ಹಾಕ್ಕೊಂಡೆ. ಹ್ಞೂ. ಎಲ್ಲ ಗಾಯ್ಸ್ ಎಲ್ಲ ಸುಮ್ಮನೆ ಹೇಳ್ತಾರೆ, ಮಾತ್ರೆ ಇಲ್ಲ ಮಿಂಗಲ್ಲ ಏನಿಲ್ಲ, ಸುಮ್ಮನೆ ಹೇಳ್ತಾರೆ. ಹಾಕ್ಕೊಂಡೆ ಮಾವ, ನಿಜವಾಗ್ಲೂ. ಅದನ್ನ ಕಿತ್ಕೊಂಡೆ ಆರ್ಯನ. ಅದು ಅಭ್ಯಾಸ ಆಗ್ಬಿಟ್ಟಿರ್ತ, ಅವಳು ನನ್ನನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅಂತ, ಅದಕ್ಕೆ. ಹ್ಞೂ. ಸೊ ಗೈಸ್, ಮತ್ತೆ ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಮತ್ತೆ ಶುಭಾಶಯಗಳು ಹೇಳ್ತಾ ಮಾತಾಡೆ. ಏನು ಮಾತಾಡಲಿ? ನಾನೆಲ್ಲ ಮಾತಾಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ. ನೀವೇ ಮಾತಾಡಿ, ಕುತ್ಕೊಳ್ಳಿ, ಬನ್ನಿ. ನೀನು ಕೂತ್ಕೊಳ್ಳೋದು ಬಿಡು. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು, ತನ್ನೂರು ಎದ್ದೇಳ ತಕ್ಷಣ ಯಾವ ಥರ ಇದ್ದಾರೆ ನೋಡಿ. ಯಾವ ಥರ ಇದ್ದೀನಿ? ನಾರ್ಮಲ್ ಆಗೇ ಇದ್ದೀನಿ ತಾನೇ, ಏನು ಮೇಕಪ್ ಮಲ್ಕೊಂಡಿದ್ದೀನ? ನಾರ್ಮಲ್ ಆಗೇ ಇದ್ದೀನಲ್ಲ. ಅಲ್ಲ, ಸಾಯಂಕಾಲ ರೆಡಿ ಆಗಿದ್ರಲ್ಲ ಸರ್, ಹಂಗೆ ಇದ್ದಾರೆ ನೋಡಿ. ಮೇಕಪ್ ಏನೋ ಹೋಗಿಲ್ಲ ಅಂದರೆ ಔಟ್ಸೈಡ್ ಹೋಗಿದ್ದಿದ್ರೆ ಮೇಕಪ್ ಹೋಗ್ತಿತ್ತು, ಮನೆಯಲ್ಲೇ ಇದ್ನಲ್ವಾ, ಅದಕ್ಕೇ ಮೇಕಪ್ ಏನು ಹೋಗಿಲ್ಲ. ಕೈ ನೋಯ್ತಿದ್ಯಾ? ಮತ್ತೆ ಹಿಂಗೆ ಹಿಡ್ಕೊಂಡಿದ್ದೀರಾ? ಕೊಡಿ, ನಾನು ಇಟ್ಕೊತೀನಿ, ಹೋಗಿ. ಗೈಸ್, ನನಗೆ ರಾಜು ಅವರು ಸೀರೆನ ಈಸ್ಕೊಡ್ತೀನಿ ಅಂತ ಹೇಳಿದ್ರು ವರಲಕ್ಷ್ಮಿ ಹಬ್ಬಕ್ಕೆ. ಸೀರೆನೂ ಈಸ್ಕೊಟ್ಟಿಲ್ಲ, ಎಂಥದ್ದು ಈಸ್ಕೊಟ್ಟಿಲ್ಲ ಗೈಸ್. ನಾನು ಬೆಳಗ್ಗೆಯಿಂದ ತಗೊಬಂದು ಕೊಡ್ತಾರೆ ಅಂತ ಅನ್ಕೋತಾನೆ ಇದ್ದೀನಿ, ತಗೊಬಂದು ಕೊಟ್ಟೇ ಇಲ್ಲ. ನೋಡಿದರೆ ಇವಾಗ ಬರೀ ಕೈಯಲ್ಲಿ ಬಂದಿದ್ದಾರೆ. ಸೀರೆ ತಗೊಬಂದಿದ್ದೀರಾ? ಸೀರೆನಾ? ಸೀರೆ ಕೊಡಿಸಿದಂತೆ ಮತ್ತೆ ಸೀರೆ ಅಂದರೆ ಗೈಸ್, ಒಂದು ಸೀರೆ ಕೊಡಿಸ್ಬಿಟ್ಟಿದ್ದಾರೆ. ಎಷ್ಟು ಸರಿ ಹೇಳ್ತಾರೆ, ಕೊಡ್ಸಿದ್ದೀನಲ್ಲ ಅಂತ. ಸರಿ ಆಯ್ತು ಬಿಡು, ಕೊಡ್ಸೋಣ. ಯಾವಾಗ ಕೊಡಿಸ್ತೀರಾ? ಕೊಡ್ಸ್ತೀನಿ ಬಿಡು, ನೆಕ್ಸ್ಟ್ ಹಬ್ಬ ಕೊಡ್ಸ್ತೀನಿ. ಗೈಸ್, ನನಗೆ ಈ ಗಂಡ ಕಾಸ್ಟ್ಲಿ ಗಿಫ್ಟ್ ಬೇಡ, ಯಾವ ಗಿಫ್ಟು ಬೇಡ. ನನಗೆ ನಿನ್ನ ಪ್ರೀತಿ ಇದೇ ಥರ 100 ವರ್ಷ ನನ್ನ ಜೊತೆ 100 ಕಾಲ ಸುಖವಾಗಿ ಬಾಳ್ರೆ ಸಾಕು. ಲವ್ ಯು ಸೋ ಮಚ್. ಗೈಸ್, ನನಗೆ ಇವತ್ತು ಏನಪ್ಪ ಬೇಜಾರು ಅಂತ ಆಗಿದೆ ಅಂದರೆ, ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಹಬ್ಬದಲ್ಲಿ ಕೂಡ ರಾಜು ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು, ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಲ್ಲ. ಯಾಕೋ ಇವತ್ತು ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಹಬ್ಬ ಮಾಡಲಿಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಪ್ಲಸ್ ಅಡುಗೆ ಮಾಡೋಕ್ಕೆ ಕೂಡ ಇಷ್ಟ ಇರಲಿಲ್ಲ. ಏನು ಮಾಡೋದು ಅಂತ. ರಾಜು ಅವ್ರು ಇದ್ದಿದ್ರೆ ಒಂಥರ, ಅವರು ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾಗ, ನಾನು ತೀಟೆ ಕೆಲಸ ಮಾಡ್ತಾ ಇದ್ದಾಗ ನನಗೆ ಇಷ್ಟ ಆಗ್ತಿತ್ತು. ಇವತ್ತು ಹಬ್ಬ ಥರನೇ ಇರಲಿಲ್ಲ ನನಗೆ ಮನೆಯಲ್ಲಿ. ನಿಜವಾಗ್ಲೂ ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟಲ್ಲ, ಬಟ್ ಏನು ಮಾಡೋದು, ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಕೆಲ್ಸಕ್ಕೆ ಹೋಗಲೇಬೇಕು. ಹೌದು, ಬೆಂಗಳೂರು ಜೀವನ ಅಷ್ಟೊಂದು ಸುಲಭ ಅಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಚೆನ್ನಾಗಿರ್ಬೇಕಂದ್ರೆ ಇವತ್ತು ದುಡಿಲೇಬೇಕು. ಯಾವತ್ತೋ ಒಂದಿನ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಗೋವರೆಗೂ ಓಡಾಡ್ತಾನೆ ಇರಬೇಕು. ಗೈಸ್, ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇವಾಗ ರಾಜು ಅವರು ಊಟ ಮಾಡಿ, ಮುಖ್ಯ ವಿಷಯ ಗೈಸ್, ನಿಮ್ಮ ಮನೇಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರು ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಮಾವ ಹಿಡ್ಕೊಳ್ಳಿ, ಕೈ ನೋಡ್ತಿದೆ ನನಗೆ. ಮತ್ತೆ ಗೈಸ್, ರಾಜು ಅವ್ರು ಹೇಳಿದ್ರು ಆವಾಗಲೇ, ನೆಕ್ಸ್ಟ್ ಲಾಗು ನಿಮಗೆ ಒಂದು ಚಾಲೆಂಜ್ ಲಾಗ್ ಮಾಡ್ತೀನಿ ಅಮ್ಮು ಅಂತ ಹೇಳಿದ್ರು. ಚಾಲೆಂಜ್ ಲಾಗ್ ಏನಂತ ರಿವೀಲ್ ಮಾಡ್ತೀನಿ. ಫಸ್ಟ್ ಹೇಳ್ಬಿಡ್ತೀರಾ? ಸರಿ ಆಯ್ತು, ಹೇಳಿ. ಸೊ ಅದ ಹೆಸರು ನನಗೀಗ ಸರಿಯಾಗಿ ಗೊತ್ತಿಲ್ಲ, ನಮ್ಮ ತನ್ನವ್ರಿಗೆ ಗೊತ್ತು ಅನ್ಕೊತೀನಿ. ಸೊ ಗಾಯ್ಸ್, ಏನಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನನಗೆ ಮೇಕಪ್ ಮಾಡ್ತಾರಂತೆ. ನಾನು ನಾರ್ಮಲಾಗಿ ಕಣ್ಣು ಬಿಟ್ಕೊಂಡೆ ಮೇಕಪ್ ಮಾಡಿ ಅಂದರೆ, ಸ್ನೋ ಈ ಕಡೆ ಉಜ್ಜಿದ್ರೆ ಈ ಕಡೆ ಉಜ್ಜಿರಲ್ಲ, ಫೋರ್ ಈ ಕಡೆ ಹಾಕಿ ಅಂದರೆ ಈ ಕಡೆ ಹಾಕಿರಲ್ಲ. ಬಟ್ ಯಾವಾಗೂ ಮಾಡಲ್ಲ. ಅವ್ರು ಏನಾದ್ರು ನಂಗೆ ಹುಷಾರು ತಪ್ಪಿಬಿಟ್ರೆ, ಅವಾಗ ಏನಾದರೂ ಎಲ್ಲಾದರೂ ಔಟ್ಸೈಡ್ ಹೋದಾಗ ನನಗೆ ಸ್ವಲ್ಪ ಮೇಕಪ್ ಮಾಡಿದ್ರೆ ಅವಾಗ ಮಾಡ್ತಾರೆ ಅಷ್ಟೇ. ಕಣ್ಣು ಬಿಟ್ಕೊಂಡೆ ಆ ಥರ ಮಾಡ್ತಾರೆ. ಇನ್ನು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮಾಡಿ ಅಂತ ಮಾಡಿದ್ರೆ
ನಿಜವಾಗ್ಲೂ ಒಳ್ಳೆ ನಾಗವಲ್ಲಿ ತರ ಕಾಣಿಸ್ತೀನೇನೋ ಅಂತ ಭಯ ಆಗ್ತಿದೆ ಇವಾಗ. ನೀವು ನೆಕ್ಸ್ಟ್ ಯಾಕಂದ್ರೆ ನನ್ನ ಮುಖದಲ್ಲಿ ಇವಾಗ ಆಲ್ರೆಡಿ ಪಿಂಪಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇವಾಗ ಇವ್ರು ಮೇಕಪ್ ಮಾಡಿದ್ಮೇಲೆ ಇನ್ನೆಷ್ಟು ಪಿಂಪಲ್ಸ್ ಬಂದ್ಬಿಡುತ್ತೆ ಏನೋ ಗೊತ್ತಿಲ್ಲ. ಸೊ ಗೈಸ್ ನೆಕ್ಸ್ಟ್ ಲಾಗಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ನಿಮ್ ಹತ್ರ ಸಿಗ್ತೀನಿ. ಬಟ್ ಜನಗಳು ಮಸ್ತ್ ಎಂಜಾಯ್ ಮಾಡ್ತಾರಾ ಲಾಗಲ್ಲಿ? ಎಂಟರ್ಟೈನ್ಮೆಂಟ್ ಕೊಡ್ತೀರಾ? ಹಾ ಕೊಡ್ತೀನಿ, ಪಕ್ಕ 100% ಕೊಡ್ತೀನಿ. ಸೊ ಗೈಸ್ ನೀವು ನೋಡಿ ನೆಕ್ಸ್ಟ್ ಲಾಗು ಯಾವ್ದು ಬರುತ್ತೆ ಅಂತ. ಅದೇ ಬ್ಲೆಂಡ್ ಮೇಕಪ್ಪೇ ಬರೋದು. ಬಟ್ ನೀವು ನೋಡಿ ಯಾವ ತರ ಮೇಕಪ್ ಖುಷಿ ನಮ್ ಖುಷಿ, ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ಸೊ ಇದೇ ತರ ನಮ್ಮನ್ನು ಬೆಳೆಸಿ ನಮ್ಮನ್ನು ಸಪೋರ್ಟ್ ಮಾಡಿ. ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಯೂಟ್ಯೂಬ್ನ ಸರ್ಚ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಇನ್ಸ್ಟಾಗ್ರಾಮ್ ಕೂಡ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀವಿ. ಸೊ ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಬಟ್ ಇವಾಗ ಏನಾಗ್ತಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರ್ತಿದ್ದಾರೆ, ಬಟ್ ಇದ್ದಕ್ಕಿದ್ದಂಗೆ ಅನ್ಫಾಲೋ ಮಾಡ್ಕೊಳ್ತಿದ್ದಾರೆ. ಅದು ಏನಕ್ಕಂತ ಗೊತ್ತಿಲ್ಲ ಮಾವ. ಬರ್ತಾರೆ ಫಾಲೋವರ್ಸು, ಬಟ್ ಹಂಗೆ ಹೋಯ್ತಾರೆ. ಅದು ಏನಕ್ಕಂತ ಗೊತ್ತಿಲ್ಲ. ಇರ್ಲಿ ಬಿಡು, ಯಾವಾಗ ಒಂದಿನ ಸಕ್ಸಸ್ ಆಗುತ್ತೆ. ಎಲ್ಲಾರು ವಿಡಿಯೋ ಮಾಡಿದ ತಕ್ಷಣ ಮುಂದೆ ಬರಲ್ಲ. ಅದಕ್ಕೂ ಸ್ವಲ್ಪ ಯಾರಿಗೋ ಒಬ್ಬರು ಇಬ್ಬರು ಅಷ್ಟೇ 100 ಜನದಲ್ಲಿ ಬೇಗ ಮುಂದುವರಿಯೋದು. ಬಟ್ ನಮಗೂ ಟೈಮ್ ಇದೆ. ನಮ್ಮ ಕನ್ನಡ ಜನತೆನ ಕನ್ನಡಿಗರು ನಮ್ಮನ್ನ ಬೆಳೆಸ್ತಾರಂತ ನಂಬಿಕೆ ಇದೆ. ಸೊ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಇನ್ಸ್ಟಾ ಫ್ಯಾಮಿಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ. ಅಂದರೆ ಖಂಡಿತ ನಂಬಿಕೆ ಇದೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಗೈಸ್ ನೀವು ಸಪೋರ್ಟ್ ಮಾಡ್ತೀರಂದ್ರೆ ನಾವು ಡೈಲಿ ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡೈಲಿ ಏನೇನು ಮಾಡ್ತೀವೋ ಎಲ್ಲಾನು ನಮ್ಮ ತನವರು ನಿಮಗೆ ಏನದು ಮಿನಿ ಲಾಗ್ ಮಾಡಿಕೊಡ್ತಾರೆ. ಮಿನಿ ಲಾಗು ಡೇ ಲಾಗ್ ಎಲ್ಲ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತಾರೆ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಸೊ ಅದೇ ಥರ ನಿಮಗೆ ಎಂಟರ್ಟೈನ್ಮೆಂಟೇ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ನಮಗೆ ನಿಮ್ಮ ಸಪೋರ್ಟ್ ಬೇಕು. ಯಾಕೆಂದರೆ ಇವಾಗ ವಿಡಿಯೋ ಬಿಟ್ಟಿದ ತಕ್ಷಣ ಮಿನಿಮಮ್ ಒಂದು 3000 ಇನ್ಸ್ಟಾಗ್ರಾಮಲ್ಲಿ ಹೇಳ್ತಿರೋದು 3000 2000 ನೋಡ್ತಿದ್ದಾರೆ. ಫಸ್ಟ್ ಎಲ್ಲ ನಾವು ವಿಡಿಯೋ ಬಿಟ್ಟಿದ ತಕ್ಷಣ ಮಿನಿಮಮ್ ಅಂದರು 30,000 25,000 ಹಂಗೆ ಹೋಗ್ತಿತ್ತು. ಇವಾಗ 3,000 5,000 ಹಂಗೆ ಹೋಗ್ತಿದೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಲ್ಲ, ನಾವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋನ ಮಾಡ್ತಾನೆ ಇರ್ತೀವಿ. ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಮಾಡೋದು ಮಾಡ್ತಾನೆ ಇರ್ತೀವಿ. ಬಟ್ ಅದು ಲಕ್ಕಿ ಚಾನ್ಸ್ ಯಾವಾಗ ಇರೋದು ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ನಾವು ಯಾವಾಗೂ ಚಿನ್ಮುನಿಯಾಗಿರ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಗೈಸ್. ಸೊ ಗೈಸ್ ನೀವೇನಾದ್ರೂ ಇನ್ಸ್ಟಾದಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್ ಏನಾದರೂ ನೋಡಿದ್ರೆ ಸೊ ಪ್ಲೀಸ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಏನಾದರೂ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಓಪನ್ ಮಾಡಿ ನೋಡಿದ್ರೆ ಪ್ಲೀಸ್ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ ಮಾಡೋಣವಾ? ಸರಿ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ವಿಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಬಾಯ್ ಬಾಯ್. ಸೊ ಗೈಸ್, ನಮ್ಮ ಪ್ರೀತಿ ಕನ್ನಡಿಗರಿಗೆ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಗೈಸ್. ಒನ್ಸ್ ಮೋರ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಇಬ್ರು ಕಡೆಯಿಂದ. ಓಕೆ, ಬಾಯ್ ಬಾಯ್ ಗೈಸ್. ಲವ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.